ನಮಸ್ಕಾರ, ರೇಖಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಾಕಿರೋಂಥ ಕ್ರೋಶ ಡಿಸೈನ್ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಹೇಗೆ ಮಾಡಿದೆ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ನಾನು ಸ್ಯಾರಿಲಿ ಬೇಸಿಕ್ ಲೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಣಿ ಹಾಕಿ ಅದ್ರ ಮೇಲೆ ನಾನು 14 ಕಂಬನ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದನ್ನು ನಾನು ಹೇಗೆ ಹಾಕ್ತೆ ಅಂತ ಬೇರೆ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಸಲ ಚೆಕ್ ಮಾಡ್ಕೊಬನ್ನಿ. ನಮ್ಮ ಚಾನಲಲ್ಲಿ ಹೋದರೆ ಈ ಥರ ವೀಡಿಯೋಸ್ ಹಾಕಿದ್ದೀನಿ ನಾನಿವಾಗ ಇದ್ರ ಮೇಲೆ ಬರೋ ಫ್ಲವರ್ ಡಿಸೈನ್ನ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಹಂಗಾಗಿ ಅದನ್ನು ಮಾತ್ರ ತೋರಿಸ್ತೀನಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಮಣಿನ ತೊಗೊಂಡಿದ್ದೀನಿ ಬೀಡು. ಅದನ್ನು ನಾನು 4 ಬೀಡನ್ನ ಕ್ರೋಶ ಕಡ್ಡಿಗೆ ತೊಗೊಂಡಿದ್ದೀನಿ. ಇದನ್ನು ಹಾಕಿ ತೋರಿಸ್ತೀನಿ. ಇವಾಗ ಒಂದು ಬೀಡ್ ಹಾಕಿದ್ಮೇಲೆ ನಾವು ಕಂಬನ ಸ್ಟಾರ್ಟ್ ಮಾಡೋಣ. ನಾವು 14 ಕಂಬ ಹಾಕಿದ್ವಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವು 2 ಕಂಬನ ಹಾಕಬೇಕು. ಇವಾಗ ಒಂದಾಯಿತು, ಮತ್ತು ಇನ್ನೊಂದು ಕಂಬನ ಹಾಕಬೇಕು. 2 ಕಂಬ ಹಾಕಿದ್ಮೇಲೆ ನಾವು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತೆ ನಾವು ಒಂದು ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಂದ ಮತ್ತೆ 2 ಕಂಬನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 1 ಫ್ಲವರ್ 2 ಫ್ಲವರ್ ಹಾಕಿದ್ಮೇಲೆ ಈಸಿ ಅನಿಸುತ್ತೆ ಇದು ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನಾವು ಒಂದು ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಕಂಬ ಹಾಕಿದ್ಮೇಲೆ ಮತ್ತೆ ನಾನು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಂಬನ ಸ್ಟಾರ್ಟ್ ಮಾಡಬೇಕು. ಇಷ್ಟೇ. ಈ ಥರ ಒಂದೊಂದು ಸ್ಟೆಪ್ ಬಿಟ್ಟು 2 ಕಂಬ ಹಾಕೋ ಹೋದರೆ ಆಯಿತು. ಇವಾಗ ನಾನು ಬೀಡನ್ನ ಆ್ಯಡ್ ಮಾಡಿ ಒಂದು ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಕಂಬನ ಆ್ಯಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನಿದು ಫುಲ್ಲು ಆ್ಯಡ್ ಮಾಡಿದ್ಮೇಲೆ ತೋರಿಸ್ತೀನಿ ಡಿಸೈನು ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಬಂದಿದೆ ಇದು. ಇವಾಗ ಲಾಕ್ ಮಾಡ್ತೀನಿ ನಾನು. ಮೊದಲಿಗೆ ನಾನು ಚೈನು ಮಣಿ ಹಾಕೋದು ಅದೆಲ್ಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತೆ ಮತ್ತು ಅಷ್ಟೇ ಲುಕ್ಕಾಗಿ ಕೂಡ ಇರುತ್ತೆ. ಯಾವಾಗೂ ಸಿಂಪಲ್ ಡಿಸೈನು ಬೇಬಿ ಕುಚ್ಚು ಹಾಕಿರೋರು ಇದೊಂದು ಸಲ ಟ್ರೈ ಮಾಡ್ಬೋದು. ನೋಡಿ ಇವಾಗ ಈ ಥರ ಬಂದಿದೆ. ನಾನು 14 ಕಂಬ ಸ್ಟಾರ್ಟಿಂಗ್ ಹಾಕಿರೋದ್ರಿಂದ 8 ಬೀಡು ಹಾಕಬೇಕು ನಾವು. ಇವಾಗ ಇದು ಸೆಂಟ್ರಿಗೆ ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಇದು ಕುಚ್ಚು ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಇದು ಕುಚ್ಚಾದಮೇಲೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೂ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.